ಸ್ಟಾರ್ಟ್ ಅಂತ ಎಲ್ಲ ಅಂದಾರಿಗೌಡ ಪಿಂಗೇಗೌಡ. ನಾವು ಪಕ್ಕದ ಮನೆ, ನಮ್ಮದೇ ಪಕ್ಕದ ಮನೆ. ಇದರಲ್ಲಿ ನಾವು ನನಗೀಗಾಗಲೇ 80 ವರ್ಷ. 80 ವರ್ಷದಲ್ಲಿ ನಾನು ಕಂಡಂಗೆ ದಕ್ಷಿಣ ಮೂರ್ತಿಯದ್ದು ಮನೆ. ಅವರ ಅಪ್ಪ ತಗೊಂಡಿದ್ದ, ಅವ್ವ ಎಲ್ಲ ಇದ್ದರು. ನಾವು ಕಂಡಂಗೆ ಪಕ್ಕದಲ್ಲೇ ಇದ್ದರು ನಾವು. ಆಗ 70ನೇ ಇಸ್ವಿಲಿ ಬೋರೇಗೌಡರು ಅಂದಾರಿಗೌಡರಿಗೆ ಮಾರಾಟ ಮಾಡಿದ್ರು. ಬೋರೇಗೌಡರು ಅಂದಾರಿ ಒಂದು 10 ವರ್ಷ ಇಟ್ಕೊಂಡಿದ್ರೇನೋ ಅವರ ಲಕ್ಷ್ಮಮ್ಮನಿಗೆ ಬರಬಾರಿ ಮಾಡಿದ್ರು. ಅದು ನಮಗೆ ಗೊತ್ತು, ಪಕ್ಕದಲ್ಲಿರೋ ದಶೆಯಿಂದ. ಅಂದಾರಿಗೌಡ ಲಕ್ಷ್ಮಮ್ಮನ ಬರೆದ ಮೇಲೆ 80ರಿಂದ ಲಕ್ಷ್ಮಮ್ಮನ ವಾಸದಲ್ಲಿದ್ದು 2009ರಲ್ಲಿ ಉಮೇಶನಿಗೆ ದಾನಪತ್ರ ಬರೆದು ಲಕ್ಷ್ಮಮ್ಮ ಉಮೇಶನಿಗೆ ಕೊಟ್ಟರು. ಉಮೇಶ ಪೋಟಿ ಆದಮೇಲೆ ಅವನ ಹೆಂಡತಿ ವಿಶಾಲಾಕ್ಷಿ ಅವ್ರ ಮಕ್ಕಳಿಗೆ ನಾನು ಇದು ಈಸತ್ ಮಾಡಿಸೋಕ್ಕೆ ಕಂದಾಯ ಕಟ್ಟಿ ಎಲ್ಲ ಮಾಡಿ ಅವ್ರು ನಮ್ಮ ಇವರು 2001ರಲ್ಲಿ ತೀರೋದು. 2021ರಲ್ಲಿ ತೀರೋದ್ಮೇಲೆ ನಮ್ಮ ಫ್ಯಾಮಿಲಿ ಆದ ವಿಶಾಲಾಕ್ಷಿಗೆ ಅವ್ರು ತೀರೋದ್ಮೇಲೆ ಇವ್ರಿಗೆ ಖಾತೆ ಮಾಡಿಸ್ತೋ. ನಾವು ಖಾತೆ ಮಾಡಿಸಿ 2021ರಲ್ಲಿ ಈಸತ್ ಮಾಡಿಸ್ತು. ಈಸತ್ ಮಾಡಿಸಿದ್ಮೇಲೆ ಇನ್ನು ನಮ್ಗೆ ಅದು ಇನ್ನು ಬೇರೆ ಅವ್ರದ್ದು ವಿಷಯ, ಇವರು ದಕ್ಷಿಣ ಮೂರ್ತಿ ಇದು ಮಾಡವ್ರೆ, ಮಗ ಮಾಡವ್ರೆ, ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ನಮಗೆ. ನಾನು 45 ವರ್ಷದಿಂದನೂ ಇವರು ಹುಟ್ಟೆ ಇದ್ದಿಲ್ಲ ಮನೆ ಮಾಡಿದಾಗ. ಈಗ ಬಂದು ನಮ್ಮದು ಮನೆ, ನಾವು ನಮ್ಮದು ಅಂತ ಬೀಗ ಹೊಡೆದ ಬಾಡಿಗೆ ಇರೋದ ಸೇರ್ಕೊಂಡವ್ರೆ. ಇದು ನಿಜವಾದ ಮಾಹಿತಿ. ಈಗ ಖಾಲಿ ಮಾಡಿ ಅಂತ ಶಿಕ್ಷೆ ಕೊಡ್ತಾ ಇದ್ದಾರೆ ಅಂತ. ಅವ್ರದ್ದೇನು ಮನೆ ಈಗ 40 ವರ್ಷದಿಂದ ನಾವು ಪಕ್ಕ ಇದ್ದೀವಿ. ನಮ್ಮ ಇಷ್ಟು ಇದೆಲ್ಲ 3 ಕೈ ಆಗಿ ನಮ್ದು ಇದೆಷ್ಟು ಆಗಿದೆ, 3 ಪತ್ರ ಆಗಿ ನಾವು ಗಲಾಟೆ ಮಾಡ್ತೀವಿ. ನಾವು ಇದ್ದು ಸರ್ ನಮಗೆ ಗಂಟ ಇಲ್ಲ ಇರೋದೇ ನಮ್ಮ ಮಾವನಿದ್ರೆ ಅಂತಂದ್ರೆ ನಾವು ಏನಾದ್ರು ಬಳಕೆ ಮಾಡ್ತಾರೆ ಸರ್. ವಯಸ್ಸಾದವರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ನಾವು ಅಲ್ಲಿ ಹೋಗಿ ಅಲ್ಲೇ ಮಾಡಿದ್ದೀವಿ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದ. ಆಯಿತು ಸರಿ ಎಂದು ನಾನು ಯಾವತ್ತೂ ಮನೆ ಹತ್ರ ಹೋದ್ರೆ ಅಪ್ಪ ಏನೇನೋ ಅಸಭ್ಯನ ಬೈತಿದ್ದ, ಕೆಟ್ಟದಾಗೆ ಬೈತಿದ್ದ. ನಿಮ್ಮ ಮನೆ ನಿಮ್ಮ ಗಂಡಂದ ಹಾಗೆ ಕೆಟ್ಟದಾಗೆಲ್ಲ ಬೈತಿದ್ದ. ಹಂಗಾಗಿ ಸುಮ್ಮನೆ ಬರ್ತೀವಿ. ನಾವು ಮೊನ್ನೆ ಇದರಲ್ಲಿ ಏನು ಅವ್ರದ್ದೇನು ತಪ್ಪಿಲ್ಲ. SP ಸುಮಾರಾಣಿ ಅವ್ರದ್ದು ಪಾಪ ಅವ್ರದ್ದೇನು ತಪ್ಪಿಲ್ಲ. ಅವ್ರ ಕೆಲಸ ಮುಸ್ಲಿಮ್ಸ್ ಇರೋಲ್ಲ, ಅವ್ರು ಕಂಪ್ಲೇಂಟ್ ಕೊಡಿಸಿದ್ವಿ. ಅವರು ಹೋಗಿ ಬಂದು ಕೇಳಿದ್ರು ಅಷ್ಟೇ. ಅವರು ಹೀಗೆ ಮನೆ ಬೀಗ ಏನಪ್ಪ ಹೊಡೆದು ಬಂದೆ ನೀನು ಅಂತ. ಅವರು ನಮ್ಗೆ ಈಗ ಆಸ್ತಿ ವಿಚಾರವಾಗಿ ಬರಲಿಲ್ಲ, ಕಂಪ್ಲೇಂಟ್ ಮುಸ್ಲಿಮ್ಸ್ ಕೊಟ್ಟಿದ್ರಲ್ಲ ಆ ವಿಚಾರವಾಗಿ ಅಲ್ಲಿಗೆ ಬಂದಿದ್ದವರು. ಈಗ ಅವ್ರ ಮೇಲೆ ಉಲ್ಟಾ ಹೊಡೆದಿದ್ದಾನೆ ಅವನು. ಅವ್ರು ತಪ್ಪೇನಿಲ್ಲ ಅವ್ರ ಮೇಲೆ. ನಮ್ಮೆಲ್ಲ ಡಾಕ್ಯುಮೆಂಟ್ ಇದೆ ಸರ್. ಡಾಕ್ಯುಮೆಂಟ್ ಇಲ್ಲ, ಡಾಕ್ಯುಮೆಂಟ್ ತಂದಿಲ್ಲ, ಮೋಸ ಮಾಡ್ತಾರೆ ಅಂತ ಸುಳ್ಳು ಹೇಳ್ತಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ ಇದೆ ಸರ್ ನಮ್ಮ ಹತ್ರ. ಡಾಕ್ಯುಮೆಂಟ್ ಇದ್ದರೆ ಬಂದಿರಲ್ಲ ಅಂತ ವಾದ ಮಾಡ್ತಾನೆ. ಯಾವಾಗ ಹೋದ್ರು ನೋಡಿ ಸರ್ ಕಳಿಸಿದ್ದೀವಿ. ನೀವು ಅವ್ರು ಹೇಳ್ತಿರೋದು ಬಲಾಢ್ಯರಂತೆ. ನೀವು ಅದ್ರ ಜೊತೆಗೆ ಅಧಿಕಾರಿಗಳನ್ನ ನಿಮ್ಮ ಪರ ಇಟ್ಕೊಂಡು ಅಸೆಸ್ಮೆಂಟ್ ನಂಬರ್ 77 ಮನೆಗೆ ಸಂಬಂಧಪಟ್ಟಂಗೆ ಅಕ್ರಮವಾಗಿ ಬೀಗ ಹೊಡೆದು ದಕ್ಷಿಣ ಮೂರ್ತಿ ಮಗ ಚಂದ್ರಶೇಖರ ಫೇಸ್ಬುಕ್ಕಲ್ಲೆಲ್ಲ ಏನು ಲೈವ್ ಆಗ್ತಿದ್ದಾನೆ ಆ ವಿಚಾರ ಎಲ್ಲ ಸುಳ್ಳು. ಯಾಕೆ ಅಂತ ಅಂದರೆ ಅವರ ತಂದೆ ಅವರ ಏನು ಮನೆ ಇದೆ ಅದನ್ನ 1970ನೇ ಇಸ್ವಿಲೆ ಅಂದಾನಿಗೌಡ ಅನ್ನೋದಕ್ಕೆ ಮಾರಾಟ ಮಾಡೋದು. ಅಂದಾನಿಗೌಡ ಅನ್ನೋದಕ್ಕೆ 70ನೇ ಇಸ್ವಿಲಿ ಅಂದಾನಿಗೌಡರು ಮಾರಾಟ ಮಾಡೋದು. 80ನೇ ಇಸ್ವಿಲಿ ಒಂದು ತಹಸೀಲ್ದಾರ್ ಅರ್ಜಿ ಕೊಟ್ಟರು, ಮನೆ ಬಿಡಿಸ್ಕೊಡಿ ಋಣಭಾರ ಕಾಯ್ದೆ ಕೆಳಗೆ ಅಂತ ಅಂದ್ಬಿಟ್ಟು. ತಹಸೀಲ್ದಾರು ಎಂಕ್ವೈರಿ ಆದಮೇಲೆ ನೀನು ಆಸ್ತಿನ ಮಾರಾಟ ಮಾಡಿದ್ರಿ, ಇದು ಋಣಭಾರ ಕಾಯ್ದೆಗಳು ಬರಲ್ಲ, ಮನೆ ಬಿಡಿಸ್ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆದೇಶ ಮಾಡೋದು.
ಅವ್ರ ಅರ್ಜಿ ವಜಾ ಆಯಿತು. ನಂತರ 80ನೇ ಇಸ್ವಿಲಿ ಅಂದಾನಿಗೌಡ ಹೊನ್ನನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಅನ್ನೋರು ಮಾರಾಟ ಮಾಡೋದು ಅದೇ ಮನೆಯನ್ನು. 2009ನೇ ಇಸ್ವಿಲಿ ಲಕ್ಷ್ಮಮ್ಮ ಅನ್ನೋದು ಅವ್ರ ಮೊಮ್ಮಗ ಉಮೇಶಿಗೆ ದಾನ ಅಂತ ಮನೆಯನ್ನ ಹಸ್ತಾಂತರ ಮಾಡಿದ್ರು. ಉಮೇಶ ಪೌತಿ ಆದಮೇಲೆ ಅವ್ರ ಹೆಂಡತಿ ಮಕ್ಕಳಿಗೆ ಈ ಸ್ವತ್ತಾಗಿದೆ. ಅವರು 2010 ಒಂದು ಕೇಸ್ ಹಾಕ್ತಾರೆ. ಏನಂತ ವಿಶಾಲಾಕ್ಷಿ ಅವ್ರಿಗೆ 2010 ಒಂದು ಕೇಸ್ ಹಾಕ್ತಾರೆ. ಬಶೀರು ಜಯಮನ್ ಮೇಲೆ ಕೇಸ್ ಹಾಕ್ತಾರೆ. ಅವ್ರ ಕೇಸ್ ಏನು, ಇದು ನಮ್ಮನೆ, ಇವರು ಅಕ್ರಮವಾಗಿ ನಮ್ಮ ಮನೇಲಿ ವಾಸ ಆಗಿದ್ದಾರೆ ಅಂತ. ಕೇಸನ್ನ ಆ ಟೈಮಲ್ಲಿ ಯಾರೋ ಉಮೇಶನ್ ದಾನ ಪತ್ರ ಆಗಿತ್ತು, ಉಮೇಶ ಓನರ್ ಆಗಿದ್ರು, ನಾವು ಬಾಡಿಗೆ ಕೊಟ್ಟಿದ್ದು. ಓನರ್ ಮೇಲೆ ಕೇಸ್ ಹಾಕಿ ಗೆಲ್ಬೇಕು ಅಂತ ಕಾರಣ ಇದು. ಓನರ್ ಹೇಳಲೂ ಇಲ್ಲ. 80 ಅವ್ರು ಮಾರಾಟ ಮಾಡಿರೋ ವಿಚಾರನೂ ಹೇಳಲಿಲ್ಲ. ತಹಸೀಲ್ದಾರ್ ಅರ್ಜಿ ಕೊಟ್ಟಿದ್ದ ವಿಚಾರನೂ ಹೇಳಲಿಲ್ಲ. 2010 ಕೇಸ್ ಹಾಕಿದ್ರು. ಎಕ್ಸ್ಪರ್ಟಿ ಡಿಗ್ರಿ ತಗೊಂಡು ಈಗ 64/15 ಅಂತ ಜಾರಿ ಆದೇಶಕ್ಕೆ ನ್ಯಾಯಾಲಯದ ಮೂಲಕ ನಮಗೆ ಆಸ್ತಿನ ಬಿಡಿಸ್ಕೊಡಿ ಅಂತ ಕೇಸ್ ಹಾಕಿದ್ದಾರೆ. ಆ ಕೇಸ್ಗೆ ನಾವು ಪಕ್ಷಕಾರರಾಗಿ ಸೇರ್ಪಡೆ ಆಗುತ್ತೆ. ನಮ್ಮ ವಿಚಾರಣೆನೂ ಆಯಿತು. ನಮ್ಮ ಏನೇನು ಡಾಕ್ಯುಮೆಂಟ್ಸ್ ಐತೆ ಎಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಯಾವ್ಯಾವ ದಕ್ಷಿಣ ಮೂರ್ತಿ ಮಾರಾಟ ಮಾಡಿರುವಂಥ ಕ್ರಯಪತ್ರ, ಅಂದಾನಿಗೌಡ ಲಕ್ಷ್ಮಮ್ಮಂಗೆ ಮಾರಾಟ ಮಾಡಿರುವಂಥ ಕ್ರಯಪತ್ರ, ಲಕ್ಷ್ಮಮ್ಮ ಉಮೇಶನ್ ಬರೆದಿರುವಂಥ ದಾನಪತ್ರ, ಉಮೇಶ ಪೌತಿ ಆದಮೇಲೆ ವಿಶಾಲಾಕ್ಷಿ ಅವ್ರ ಮಕ್ಕಳಾಗಿರುವಂಥ ಈ ಸ್ವತ್ತು, ತಹಸೀಲ್ದಾರ ವಜಾ ಮಾಡಿರುವಂಥ ಆದೇಶ ಎಲ್ಲಾನು ಕೋರ್ಟ್ಗೆ ಹಾಜರುಪಡಿಸಿದ್ದೀವಿ. ಕೋರ್ಟ್ ಮುಖ ಈಗ ಕೋರ್ಟಲ್ಲಿ ಅವ್ರು ಕೇಳಿರೋ ಪರಿಹಾರ ಏನು, ನ್ಯಾಯಾಲಯದ ಮೂಲಕ ನಮಗೆ ಮನೆ ಬಿಡಿಸ್ಕೊಡಿ ಅಂತ ಕೇಳಿದ್ರು. ನ್ಯಾಯಾಲಯದ ಮುಖ ಮನೆ ಬಿಡಿಸ್ಕೊಡಿ ಅಂದಮೇಲೆ ನ್ಯಾಯಾಲಯ ಬಿಡಿಸ್ಕೊಡೋದಂತ ಕಾಯ್ಬೇಕು ಅವರು. ಈಗ ಅವರು ಅಕ್ರಮವಾಗಿ ಯಾರನ್ನ ಮನೆ ಖಾಲಿ ಮಾಡಿಸ್ಬಿಟ್ಟು ಬೀಗ ಹೊಡೆದ್ಬಿಟ್ಟು ಮನೆ ಒಳಗೆ ಹೋಗಿದ್ದಾರೆ. ಅವ್ರಿಗೆ ರೈಟ್ಸ್ ಇದ್ದಿದ್ರೆ ಓಲಿ ಮುನ್ಸಿಪಾಲ್ಟಿಯವರು ಎಷ್ಟು ಅಕ್ರಮ ಅಂತ ಅಂದ್ರೆ ಇವ್ರ ಎಷ್ಟು ಆ ಮನೆಗೆ ಈಸ್ವತ್ತು ಕೊಟ್ಟಿದ್ದಾರೆ. ಈಗ 25ರಲ್ಲಿ ಅದೇ ಮನೆ ಇನ್ನೊಂದು ಈಸ್ವತ್ತು ಕೊಟ್ಟಿದ್ದಾರೆ. ಒಂದು ಮನೆಗೆ 2 ಈಸ್ವತ್ತು ಕೊಟ್ಟಿದ್ದಾರೆ. 25ರಲ್ಲಿ ಅವ್ರಿಗಾಗಿದೆ. 1980ನೇ ಇಸ್ವಿಯಿಂದಲೂ ಆಸ್ತಿ ಇವ್ರ ಸ್ವಾಧೀನದಲ್ಲೇ ಐತೆ, ನಂದಣ್ಣ ಸ್ವಾಧೀನದಲ್ಲಿ. ಈಗ ನೋಡಿದ್ರೆ ಅಕ್ರಮವಾಗಿ ಬೀಗ ಹೊಡೆದ್ಬಿಟ್ಟು ಮನೆ ಒಳಗೆ ಸೇರ್ಕೊಂಡಿದ್ದಾರೆ. ದೊಡ್ಡದಾಗಿ ಹೇಳೋದು ನಾವು ಬಡವರು, ದುಡ್ಡಿಲ್ಲ ಅಂತ. ದುಡ್ಡಿಲ್ಲ, ಬಡವರೇ ಇರ್ಬೋದೇನೋ. ಸತ್ಯ ಏನು ಅನ್ನೋದು ಹೇಳ್ಬೇಕು. ನಮ್ಮ ಅಪ್ಪ ಮಾರಿರೋದು ಅವ್ರು ಹೇಳೋದೇ ಇಲ್ಲ. ಬರೀ ಒಂದು ಡಿಗ್ರಿ ಐತೆ ಅಂತಾರೆ. ಡಿಗ್ರಿ ಯಾರ ಮೇಲೆ ತರಬೇಕು, ಯಾರು ಓನರ್ ಆಗೋರೆ ಅವ್ರ ಮೇಲೆ ಡಿಗ್ರಿ ತರಬೇಕು. ಓಲಿ ಕೋರ್ಟಲ್ಲಿ ಕೇಸ್ ನಡೀತೈತೆ. ಕೇಸ್ ನಡೆಯೋಗಂಟ ಅದು ಕಾಯ್ಬೇಕಾಗಿತ್ತು. ಇಷ್ಟು ಆರ್ಥವಾಗಿ ಯಾಕೆ ಹೋಗ್ಬೇಕಾಗಿತ್ತು. ಕೋರ್ಟನ್ನು ತೀರ್ಪು ಕೊಡೋದು ಇನ್ನು ಜಾರಿ ಆಯ್ತು. ಈಗ 14/1/26ಕ್ಕೆ ಕೇಸ್ ಐತೆ. ಅವ್ರು ಪಾರ್ಟಿಸಿಪೇಟ್ ಮಾಡಬೇಕು. ಅದ್ರ ಮೇಲೆ ವಿಚಾರಣೆ ಆಗೋದು. ಅವ್ರಿಗೇನು ಕೋರ್ಟಲ್ಲಿ ಹೆಂಗೆ ಹೋದ್ರೆ ನಮಗೆ ಪರಿಹಾರ ಸಿಗಲ್ಲ, ಹೆಂಗಾರು ಮಾಡಿ ಮನೆ ಒಳಗೆ ಸೇರ್ಕೊಳ್ಳವ ಅಂತ ಅಂದ್ಬಿಟ್ಟು ಅಕ್ರಮವಾಗಿ ಮನೆಗೆ ಸೇರ್ಕೊಂಡಿದ್ದಾರೆ. ಅವರು ಏನು ಫೇಸ್ಬುಕ್ ಹಾಕಿದ್ದಾರೆ ಅವೆಲ್ಲ ಸುಳ್ಳು. ಏನೇನು ಡಾಕ್ಯುಮೆಂಟ್ಸ್ ಐತೆ ಅದನ್ನೆಲ್ಲ ಕೋರ್ಟು ಕೊಟ್ಟಿದ್ದೀವಿ. ಕೋರ್ಟಲ್ಲಿ ಕೇಸ್ ಕೂಡ ಪೆಂಡಿಂಗ್ ಇದೆ. ಜಾರಿ ಆದೇಶಕ್ಕೆ 64/15 ಅಂತ ಅವ್ರದ್ದು ಏನು ಹೇಳ್ತಿದ್ದಾರೆ ಅದೆಲ್ಲ ಸುಳ್ಳು. ಕೋರ್ಟಿಗೆ ಸಬ್ಮಿಟ್ ಮಾಡಲಿ. ಕೋರ್ಟಲ್ಲಿ ಅವ್ರಂತೆ ಆದರೆ ನಾವೇ ಮನಸ್ಪೂರ್ವಕವಾಗಿ ಅವ್ರು ಕೊಡ್ತೀವಿ. ಅದೇ ಚಂದ್ರಶೇಖರ್ ನಮ್ಮೇಲೆ ಅವರ ಮೇಲೆ ಇವರು ಅವ್ರ ಫ್ಯಾಮಿಲಿ ಈಗ ಮೊನ್ನೆ ತಾಯಿ ಮಾಡ್ತಾ ಇದ್ವಿ ಬಲ್ಲಿ ಅಂದ್ರು. ಬಲ್ಲಿ ಅಂತ ನಾವಾಗಿ ಹೋದ್ರೆ ಇವನು ಬಂದು ದಕ್ಷಿಣ ಮೂರ್ತಿ ಮಗ ಚಂದ್ರಶೇಖರ್ ಅವರು ಬಂದು ಹಿಂಸೆ ಕೊಡ್ತಿದ್ದಾಗ ಇವರು ಬಾಡಿಗೆಯವರು ಸಾಮಾನ್ಯ ಎಲ್ಲ ತುಂಬಿದ್ರು. ಒಂದು ಅರ್ಧ ತುಂಬಿಕೊಂಡಿದ್ರು. ಅರ್ಧ ತುಂಬಿಕೊಂಡು ಇವರು ಇನ್ನು ಅರ್ಧ ಬೆಳಿಗ್ಗೆ ತುಂಬ್ಕೊತೀವಿ ಅಂತ ಇವ್ರು ಹೋದ್ರು. ಇವ್ರು ಹೋದ ಕಡೆಗೆ ಹೋದ್ಮೇಲೆ ಯಾಕೆ ಇವ್ರು ಬಂದು ಗಲಾಟೆ ಮಾಡ್ತಾರೋ ಅಂತ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸಿಗೆ ತಿಳಿಸ್ತೋ, ಈ ಥರ ಐತೆ ನೋಡಿ, ನಮ್ಮ ಮನೆಗೆ ಬಂದು ಇವ್ರು ಯಾರೋ ಗಲಾಟೆ ಮಾಡ್ತಾರೆ ಅಂತ. ಪೊಲೀಸ್ ಬಂದು ಇವ್ರನ್ನ ಕರ್ಕೊಂಡು ಬಂದ್ರು. ಇವ್ರನ್ನ ನಮ್ಮ ಮನೆಯಲ್ಲ ಕರ್ಕೊಂಡು ಬಂದರು ಸ್ಟೇಷನ್ಗೆ. ಸ್ಟೇಷನ್ದಿಂದ ಇವ್ರು ಓಡೋಗಿ ಮನೆಗೆ ಈಗ ಹೊಡೆದು ಇವ್ರು ಸೇರ್ಕೊಂಡು ಇಲ್ಲೆಲ್ಲ ಪೊಲೀಸ್ನಲ್ಲಿ ಕೇಳ್ತಾರೆ. ಪೊಲೀಸ್ನವ್ರು ಇಲ್ಲ ಅಂದರೆ ಇವನು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಒಂದು 3-4 ಜನ ಇದ್ರು. ಓಡೋಗಿ ಈಗ ಹೊಡೆದು ಒಳಗೆ ಸೇರ್ಕೊಂಡು ಬರ್ಕೊಟ್ಟಿರೋ ಪತ್ರ ದಕ್ಷಿಣ ಮೂರ್ತಿ ನೀವು ಮೇಡಮ್ರೆ ನಾವು ವಯಸ್ಸಾದವರು ನಮ್ಮ ಅವರದ್ದು ಮಹಿಳೆಯರಿಗೆ ನನ್ನ ಕೈ ಮಾಡಕ್ಕಾಗದ ಗಂಡಸ್ರ ಮೇಲೆ ನಮಗೂ ಪ್ರಾಣ ಭಯ ಇದೆ, ನಮಗೂ ರಕ್ಷಣೆ ಕೊಡಿ.
ನಾನು ಎಲ್ಲೋ ಇದ್ದೀನಿ ನಾನೇ ಬರಬೇಕು ಅಂತ ಅಸಡ್ಡವಾಗಿ ಮೇಡಮ್